ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಮಿಸ್ಟರ್ ಎ ಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ನಾ ಮಾಡುವ ಎಲ್ಲ ವೀಡಿಯೋಸು ನಿಮಗೆ ನೋಟಿಫೈಡ್ ಆಗುತ್ತೆ. ಯಾಕೆ ಅಪ್ಪ ಅಂದರೆ ನೀವು ಸಬ್ಸ್ಕ್ರೈಬ್ ಆಗಬೇಕಂದ್ರೆ, ಬಿಕಾಸ್ ಸ್ಪರ್ಧಾತ್ಮಕ ಲೋಕದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಇಂಚಿಂಚು ಮಾಹಿತಿ ಕೊಡ್ತಾ ಹೋಗ್ತೀನಿ. ಬಟ್ ಏನು ಧಾರವಾಡದಲ್ಲಿ 24ನೇ ತಾರೀಕು ನಡೆದಿದ್ದು ಏನು ಹೋರಾಟ, ಬೃಹತ್ ಮಟ್ಟದ ಹೋರಾಟ ಸರ್ಕಾರಕ್ಕೆ ಬಿಸಿ ಮುಟ್ಟಿದಂತೆ ಭಾಸವಾಗ್ತಾ ಇದೆ. ಇದಕ್ಕೂ ಅವರು ಜಗ್ಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ. ಆ ಕಾರಣದಿಂದ ಎಲ್ಲರೂ ಯಾರೆಲ್ಲ ಹೋರಾಟದಲ್ಲಿ ಭಾಗಿಯಾಗಿದ್ದರೆ ಅವರಿಗೆ ನನ್ನ ನಮಸ್ಕಾರಗಳು ಇಲ್ಲಿಂದನೇ. ಇವತ್ತೇನಪ್ಪ, ನನ್ನ ತಮ್ಮನೈಲನ್ನು ನೀವು ನೋಡ್ತಾ ಇರಬಹುದು. ಏನಪ್ಪ ಅಂದರೆ ಏನು ನನ್ನ ಕನಸು PSI ಅನ್ನೋ ತಮ್ಮನೈಲ್ ಹಾಕಿದ್ದೀನಿ. ನಾನು ಒನ್ಸ್ ಅಪಾನ್ ಎ ಟೈಮ್ PSI ಆಸ್ಪಿರೆಂಟ್. ಬಟ್ ಯಾಕೆ ಸರ್ ನೀವು PSI ಆಗಲಿಲ್ಲ, ಅಡ್ವೊಕೇಟ್ ಆಗಿದ್ದೀರಾ ಅಂದರೆ ಅದಕ್ಕೂ ರೀಸನ್ಸ್ ಇದೆ, ಹೇಳ್ತೀನಿ ಮುಂದೆ. ನೆಕ್ಸ್ಟ್ ಅದಕ್ಕಂತಲೇ ವಿಡಿಯೋ ಮಾಡ್ತೀನಿ, ನಾನು ಯಾಕೆ PSI ಆಗಲಿಲ್ಲ ಅನ್ನೋದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಇವತ್ತು PSI ಆಸ್ಪಿರೆಂಟ್ಸ್ ಏನು ಕರ್ನಾಟಕದಲ್ಲಿ ಯಾರೆಲ್ಲ PSIಗೆ ತಯಾರಿ ನಡೆಸ್ತಾ ಇದ್ದೀರಾ ಅವರಿಗೆ ಈ PSI ಯಾವ ರೀತಿ ಓದಬೇಕು, PSIಗೆ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಮತ್ತು ನೀವು ಫಿಸಿಕಲ್ ಫಿಟ್ನೆಸ್ ಯಾವ ರೀತಿ ಇರಬೇಕು ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಫಿಸಿಕಲ್ ಬಗ್ಗೆ ನನ್ನ ಸ್ನೇಹಿತರಾದ ಒಬ್ಬರನ್ನು ನಾಳೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವರು ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಸರಿ 545 ಜಸ್ಟ್ ಹಾಫ್ ಮಾರ್ಕ್ಸಿಂದ ಹೊರಗಡೆ ಉಳಿತಿದ್ದಾರೆ ಅವ್ರ ಕಡೆನೇ ನಿಮಗೆ ನಾಳೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಈಗ PSIಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಾ ಅವರಿಗೆ ಗೊತ್ತಿರುತ್ತೆ ಏನಪ್ಪ PSIಗೆ ಏನನ್ನು ಓದಬೇಕು, ಏನೇನು ಬಿಡಬೇಕು, ಯಾವ ರೀತಿ ಪೇಪರ್ ಇರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ಗೊತ್ತಿರುತ್ತೆ. ಆಸ್ ಎ ಆಸ್ಪಿರೆಂಟ್ಸ್ ಆಗಿ PSI ಆಸ್ಪಿರೆಂಟ್ಸ್ಗೆ ಗೊತ್ತಿರುತ್ತೆ ಫಿಸಿಕಲ್ ಯಾವ ರೀತಿ ಇರುತ್ತೆ, ಮತ್ತು ಪೇಪರ್ 1 ಯಾವ ರೀತಿ ಇರುತ್ತೆ, ಪೇಪರ್ 2 ಯಾವ ರೀತಿ ಇರುತ್ತೆ ಅಂತ ಪ್ರತಿಯೊಬ್ಬ ಏನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವ PSI ಆಸ್ಪಿರೆಂಟ್ಸ್ಗೆ ಗೊತ್ತಿರುತ್ತೆ. ಬಟ್ ನಾನು ಹೇಳುವ ಕರ್ತವ್ಯ ನಂದು. ಬಟ್ ಯಾವೆಲ್ಲ ಓದಬೇಕು, ನೀವೆಲ್ಲ ಎಲ್ಲಿ ಮಿಸ್ಟೇಕ್ ಮಾಡ್ತೀರಾ ಏನು ಅನ್ನೋದನ್ನು ಫಸ್ಟ್ ಹೇಳಿಬಿಡ್ತೀನಿ. ಈಗ PSI ಆಸ್ಪಿರೆಂಟ್ಸ್ ಈಗೇನು ಸೆಲೆಕ್ಷನ್ ಆಗಿದ್ದಾರೆ, ಏನು 545 ಆಗಿರ್ಬೋದು, ಯಾವುದು 402 ಆಗಿರ್ಬೋದು, ಇಲ್ಲಿ ನೀವು ಬೇಕಾದರೆ ನೋಡಿ ಅಬ್ಸರ್ವೇಷನ್ ಮಾಡಿ, ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋ ಸ್ಟೂಡೆಂಟ್ಸೇ ಹೈಯೆಸ್ಟ್ ಆಗಿರ್ತಾರೆ. ಯಾಕೆ ಅಂದರೆ ಅವರು ಸೈನ್ಸ್ಗೆ ಏನು GS ಅಲ್ಲಿ ಸೈನ್ಸನ್ನು ಟ್ಯಾಕಲ್ ಮಾಡ್ತಾರೆ, ಹಾಗೆ ಮೆಂಟಲ್ ಎಬಿಲಿಟಿಯನ್ನು ಟ್ಯಾಕಲ್ ಮಾಡ್ತಾರೆ. ನಮ್ಮ ಆರ್ಟ್ಸ್ ಮತ್ತು ಕಾಮರ್ಸ್ ಇಂದ ಬಂದಿರೋವರು ಯಾಕೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ, ಅಲ್ಲಿ ಮಾರ್ಕ್ಸನ್ನು ಕಳ್ಕೊಳ್ತಾರೆ. ಬಟ್ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಯಾವ ಸಬ್ಜೆಕ್ಟ್ಗೆ ಹೆಚ್ಚು ಹೊತ್ತನ್ನು ಕೊಡಬೇಕು ಅಂತಲೂ ಹೇಳಿದ್ದೀನಿ. ಇಂದಿನ ವಿಡಿಯೋದಲ್ಲೂ ಏನು ಕಾಮರ್ಸ್ ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸು ಸೈನ್ಸು ಮತ್ತು ಏನು ಆಪ್ಟಿಟ್ಯೂಡ್ಗೆ ಹೆಚ್ಚು ಹೊತ್ತನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಕಾಮನಾಗಿ ಎಲ್ಲರೂ ನೀವು ಓದೇ ಹೋಗ್ತೀರಾ ಸಬ್ಜೆಕ್ಟ್ಸನ್ನು. ಹಿಸ್ಟ್ರಿ ಓದ್ತೀರಾ, ಪೊಲಿಟಿ ಓದ್ತೀರಾ, ಜಿಯೋಗ್ರಫಿ ಓದ್ತೀರಾ, ಕರೆಂಟ್ ಅಫೇರ್ಸ್ ಓದ್ತೀರಾ, ಮತ್ತು ಏನು ಎನ್ವಿರಾನ್ಮೆಂಟ್ ಓದ್ತೀರಾ. ಹೀಗೆ ಎಲ್ಲ ಪ್ರತಿಯೊಂದನ್ನು ಕವರ್ ಮಾಡ್ತಾ ಹೋಗ್ತಾಯಿದ್ದ. ಅದೇನೋ ನಾಟ್ ಎ ಇಶ್ಯೂ ನಿಮಗೆ, ಓಕೆನಾ. ಸೈನ್ಸ್ ಸ್ಟೂಡೆಂಟ್ಗೆ ನೀವು ಕಾಂಪಿಟೇಟ್ ಮಾಡಬೇಕಾದ್ರೆ ನಾನು ಹೇಳೋ ಸಬ್ಜೆಕ್ಟ್ಗಳಿಗೆ ಫೋಕಸ್ ಮಾಡಿ. ಯಾವುದು ಆ್ಯಪ್ಟಿಟ್ಯೂಡ್ ಮತ್ತು ಸೈನ್ಸ್ಗೆ ಫೋಕಸ್ ಮಾಡಬೇಕು. ಇಲ್ಲಿ ನಿಮಗೆ ಪೇಪರ್ 1 ಪೇಪರ್ 2 ಫಿಸಿಕಲ್ ಏನಪ್ಪ ಫಿಸಿಕಲ್ ಕ್ಲಿಯರ್ ಆದಮೇಲೆ ನಾವು ಇಲ್ಲಿ ಏನು ರಿಟರ್ನ್ ಎಕ್ಸಾಮ್ ಬರೆಯೋದು. ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ PSI ಏನು ಅಭ್ಯರ್ಥಿಗಳಿರ್ತೀರ ಅವರಿಗೆ ಗೊತ್ತಿರುತ್ತೆ, ಯಾರೆಲ್ಲ ಎದುರಿಸಿರ್ತೀರ ಅವ್ರಿಗೂ ಗೊತ್ತಿರುತ್ತೆ. ಈಗ ಏನಪ್ಪ ಅಂದರೆ ಡಿಸ್ಕ್ರಿಪ್ಟಿವ್ ಪೇಪರ್ ಬರೋಣ. ಪೇಪರ್ 1 ಇಲ್ಲಿ 50 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸಲ್ಲಿ ಇಲ್ಲಿ ಏನು ಪ್ರಬಂಧ ಒಂದು ಕ್ವಶನ್ ಕೊಟ್ಟಿರ್ತಾನೆ, ಅಂದರೆ ಒಂದಕ್ಕೆ ಬರಿಬೇಕಾಗಿರುತ್ತೆ. ಅಲ್ಲಿ ಆಪ್ಷನ್ಸ್ ಇರುತ್ತೆ ನಿಮಗೆ, ಅಂದರೆ ಒಂದೊಂದು ಸರಿ ಒಂದೊಂದು ರೀತಿ ಕೇಳ್ತಾನೆ. ಏನು ಈಗ ಪ್ರಬಂಧ ಒಂದೇ ಕೇಳಿದ್ರು ಕೇಳಬಹುದು, ಅವನು ಏನಾದರೂ ಆಪ್ಷನ್ ಕೊಡಬಹುದು, 1 or 2 ಕೇಳಬಹುದು, ಯಾವುದೋ ಒಂದು ಬರೀರಿ, ನಿಮ್ಮ ಆಯ್ಕೆಗೆ ಬಿಟ್ಟಿರುತ್ತೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಪ್ರಬಂಧ ಬಂದು 20 ಮಾರ್ಕ್ಸ್ ಇರುತ್ತೆ, ಮತ್ತು ಏನು ಕನ್ನಡ ಟು ಇಂಗ್ಲೀಷ್ ಟು ಕನ್ನಡ ಅದು 10 ಮಾರ್ಕ್ಸ್ ಇರುತ್ತೆ. ಪ್ರಿಸೈಸ್ ರೈಟಿಂಗ್ ಬಂದು ನಿಮಗೆ 10 ಮಾರ್ಕ್ಸ್ ಇರುತ್ತೆ. ಟೋಟಲ್ 50 ಮಾರ್ಕ್ಸ್ ಇರುತ್ತೆ. ಹಾಗೆ ಪೇಪರ್ 2 ಬಂದು ನಿಮಗೆ MCQ ಕ್ವಶನ್ಸ್ ಇರುತ್ತೆ. ಇದು ಏನಪ್ಪ ಅಂದರೆ 100 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸಿಂದ ಅದಕ್ಕೆ 150 ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದು ಕ್ವಶನ್ಗೆ 1.5 ಮಾರ್ಕ್ಸ್ ಅಂದರೆ 50 ಇರುತ್ತೆ ಅಲ್ವಾ. ಟೋಟಲ್ 150 ಮಾರ್ಕ್ಸ್ ಆಗುತ್ತೆ. ನಿಮಗೆ ಫಸ್ಟ್ ಪೇಪರು ಮತ್ತು ಸೆಕೆಂಡ್ ಪೇಪರ್ಸು ಏನೋ 200 ಮಾರ್ಕ್ಸ್ ಇರುತ್ತೆ. ಆ 200ಗೆ ನೀವು ಎಷ್ಟು ಸ್ಕೋರ್ ಮಾಡಬೇಕು, ಓಕೆನಾ. 545 ಕ್ಯಾನ್ಸಲ್ ಆಯಿತು.
ಯಾವುದು 545 ಏನೋ ಸ್ಕ್ಯಾಮ್ ಆಗಿ ಕ್ಯಾನ್ಸಲ್ ಆಯಿತು. ಅದಾದಮೇಲೆ ಯಾವ ರೀತಿ ಕ್ವಶನ್ ಪೇಪರ್ ಬಂತು, ತದನಂತರ ಯಾವ ರೀತಿ ಕ್ವಶನ್ ಪೇಪರ್ ಬಂತು, ಅದು ಏನು ಎಕ್ಸ್ಪರ್ಟ್ಸ್ ಹೇಳ್ತಾ ಇರ್ತಾರೆ ಈಗ KEA ಪ್ಯಾಟ್ರನ್ನೇ ಬೇರೆ, ಏನು KPSC ಪ್ಯಾಟ್ರನ್ನೇ ಬೇರೆ ಅಂತ. ಅವ್ರು ಯಾವುದೇ ಪ್ಯಾಟ್ರನಲ್ಲಿ ಕೇಳಲಿ, ನನ್ನ ಸ್ಪರ್ಧಾರ್ಥಿಗಳಿಗೆ ಹೇಳೋದು ಅಷ್ಟೇ, ಅನಾಲಿಸಿಸ್ ಅವನು ಹೆಂಗೆ ಕೇಳಿ, ಒನ್ ವರ್ಡ್ ಕೇಳ್ತಾನೆ ಕೇಳಿ, ಆದರೆ ಏನು ಅನಾಲಿಸಿಸ್ ಕೇಳ್ತಾನೆ ಕೇಳಿ, ಬಟ್ ನೀವೆಲ್ಲದಕ್ಕೂ ತಯಾರಾಗಿರಬೇಕು. ಯಾಕೆ ಅಂದರೆ ಸ್ಪರ್ಧಾರ್ಥಿಗಳು ಏನು ಈಗ ದಿನೇ ದಿನೇ ಕಾಂಪಿಟೇಷನ್ ಆಗ್ತಾ ಇರೋದಕ್ಕೆ ಅವ್ನು ಯಾವ ರೀತಿ ಕೇಳಿದ್ರು ನೀವು ಇಲ್ಲ ನಾನು ಸಿಂಗಲ್ ವರ್ಡ್ ಓದ್ಕೊಂಡಿದ್ದೆ, ಇಲ್ಲ ನಾನು ಅನಾಲಿಟಿಕಲ್ ಓದ್ಕೊಂಡಿದ್ದೆ, ಇದು ನಿಮಗೆ ಅಲ್ಲಿ ವರ್ಕೌಟ್ ಆಗೋಲ್ಲ. ಈಗ ಪರೀಕ್ಷಾ ಪ್ರಾಧಿಕಾರವು ಯಾವುದೇ ರೀತಿ ಕೇಳಲಿ, ನೀವು ಬರೆಯೋದಕ್ಕೆ ಆಸ್ ಎ ಆಸ್ಪಿರೆಂಟ್ಸ್ ಆದರೆ ಯಾವುದೇ ಪ್ರಕಾರವಾದ ಕ್ವಶನ್ ಪೇಪರ್ ಕೇಳಿದ್ರು ನೀವು ಎದುರಿಸೋ ಏನು ಸಮರ್ಥನೆಯನ್ನು ನೀವು ಬೆಳೆಸ್ಕೋಬೇಕು. ಅರ್ಥ ಆಯ್ತಾ ಸ್ಪರ್ಧಾರ್ಥಿಗಳೇ? ಆ ಕಾರಣದಿಂದ ಹೇಳ್ತಾ ಇದ್ದೀನಿ, ಅವ್ನು ಯಾವುದೇ ರೀತಿ ಕೇಳಲಿ, ಟಿಪಿಕಲ್ ಕೇಳ್ತಾನೋ, ಈಸಿ ಕೇಳ್ತಾನೋ, ಇಲ್ಲ ಆವ್ರೇಜಾಗಿ ಕೇಳ್ತಾನೋ, ಇದು ನಾಟ್ ಎ ಮ್ಯಾಟರ್. ನಿಮ್ಮ ಗೋಲ್ ಏನಾಗಿರಬೇಕು, ನಾನು ಸಕ್ಸಸ್ ಆಗಬೇಕು ಅಂತ ಅಷ್ಟೇ ನಿಮ್ಮ ಮೈಂಡಲ್ಲಿರಬೇಕು. ಇಲ್ಲ ಕಣೋ ನಾನು ಹಂಗೆ ನಾನು ಒನ್ ವರ್ಡ್ ಓದ್ಕೊಂಡಿದ್ದೆ, ಈ ಸರಿ ಡಿಫಿಕಲ್ಟ್ ಕೇಳ್ತು. ಯಾಕೆ ಓದ್ತೀರೋ ನೀವು? ಡಿಫಿಕಲ್ಟಾಗೇ ಓದಿ, ಡಿಫಿಕಲ್ಟ್ ಅನಾಲಿಟಿಕಲ್ಲಾಗೆ ಓದಿ. ನೀವು ಏನು ಅನಾಲಿಟಿಕಲ್ ಓದಾಗ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ನೀವು ಸಿಂಗಲ್ ವರ್ಡ್ ಕೊಟ್ಟರೆ ಏನು ಸಿಂಗಲ್ ವರ್ಡ್ ಓದಿ ನಾನು ಅನಾಲಿಟಿಕಲ್ ಮಾಡ್ತೀನಿ ಅಂದರೆ ಕಷ್ಟ, ಅನಾಲಿಸಿಸ್ ಮಾಡಿ ಬರಿತೀನಿ ಅಂದರೆ ಕಷ್ಟ. ನೀವು ಅನಾಲಿಸಿಸ್ ಮಾಡಿ ಓದ್ಕೊಂಡ್ರೆ ನೀವು ಸಿಂಗಲ್ ವರ್ಡನ್ನು ಟ್ಯಾಕಲ್ ಮಾಡಬಹುದು, 100% ಮಾಡ್ಬೋದು. ಈಗ ನಿಮ್ಗೆ ಗೊತ್ತಿದೆ ಏನೋ ಪೇಪರ್ 1ಅಲ್ಲಿ 50 ಮಾರ್ಕ್ಸ್ ಇರುತ್ತೆ, ಪೇಪರ್ 2ಅಲ್ಲಿ 150 ಮಾರ್ಕ್ಸ್ ಇರುತ್ತೆ, ಟೋಟಲ್ ನಿಮಗೆ 200 ಮಾರ್ಕ್ಸಲ್ಲಿ ನೀವು ಎಷ್ಟು ಕಟ್ ಆಫ್ ಬರುತ್ತೆ ಅಂತ ನೀವೇ ಥಿಂಕ್ ಮಾಡಬೇಕು. ಸೇಫರ್ ಝೋನ್ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳು 150, 145 ಈ ರೇಂಜ್ಗೆ ಇದ್ದರೆ ಎಲ್ಲರೂ ಸೇಫರ್ ಝೋನ್ ಆಗ್ತೀರ. ಅದಕ್ಕಿಂತ ಬಿಲೋ ಈಗ ಕಟ್ ಆಫ್ ಮೊನ್ನೆ ಎಲ್ಲ ಕಡಿಮೆ ನಿಂತಿದೆ, ಏನು 545 ಆಗಿರ್ಬೋದು, ಆಮೇಲೆ 402 ಆಗಿರಬಹುದು. ಇದರಲ್ಲಿ ಕಟ್ ಆಫ್ ಸ್ವಲ್ಪ ಕಡಿಮೆ ನಿಂತಿದೆ. ಮುಂದೆ ಯಾವ ರೀತಿ ಕ್ವಶನ್ ಬರೋಬಹುದು, ಮತ್ತು ಪ್ಯಾಟ್ರನ್ ಯಾವ ರೀತಿ ತೆಗಿಬೋದು, ಡಿಫಿಕಲ್ಟ್ ತೆಗಿಬೋದು, ಈಸಿ ತೆಗಿಬೋದು. ಈಸಿ ತೆಗೆದಿದ್ರೆ ತುಂಬ ಕಟ್ ಆಫ್ ಜಾಸ್ತಿ ಇರುತ್ತೆ, ಸ್ವಲ್ಪ ಡಿಫಿಕಲ್ಟ್ ಕೇಳಿದರೆ ಅದಕ್ಕೆ ಕಟ್ ಆಫ್ ಕಡಿಮೆ ಇರುತ್ತೆ. ಆ ಕಾರಣದಿಂದ ಸ್ಪರ್ಧಾರ್ಥಿಗಳೇ ನೀವು ಯಾವುದೇ ರೀತಿ ಕ್ವಶನ್ ಕೇಳಿದ್ರು ಏನು ಫೇಸ್ ಮಾಡೋ ರೀತಿ ನೀವು ತಯಾರಿ ಆಗಬೇಕು. ಮತ್ತು ಸರ್ ಪ್ರಬಂಧ ಯಾವ ರೀತಿ ಬರಿಬೇಕು ಏನು ಅನ್ನೋದ್ರ ಬಗ್ಗೆನೂ ನಿಮಗೆ ಗೊಂದಲ ಇದೆ. ಪ್ರಬಂಧವನ್ನು ನೀವು ಪ್ರಬಂಧ ರೀತಿಯೇ ಬರಿಬೇಕು. ಎಸ್ಸೆ ಅಂದರೆ ನೀವು ಪ್ಯಾರಾಗ್ರಾಫ್ ವೈಸ್ ಬರ್ಕೊಂಡು ಹೋಗಬೇಕು. ಏನು ಫಸ್ಟ್ ಸ್ಟೇಜ್ ಏನು, ಸೆಕೆಂಡ್ ಸ್ಟೇಜ್ ಏನು, ಯಾವ ರೀತಿ ಬರಬೇಕು, ಪೀಠಿಕೆ ಯಾವ ರೀತಿ ಇರಬೇಕು, ಆಮೇಲೆ ಏನು ಪೀಠಿಕೆ ಆದಮೇಲೆ ನಿಮಗೆ ಬಾಡಿ ಆಫ್ ದ ಏನು ಪ್ರಬಂಧ ಆಗಿರಬಹುದು, ಮತ್ತು ಯಾವ ರೀತಿ ಕನ್ಕ್ಲೂಷನ್ ಉಪಸಂಹಾರ ಯಾವ ರೀತಿ ಕೊಡಬೇಕು. ಬಟ್ ನೀವು ಬರಿಬೇಕಾದ್ರೆ ಪೀಠಿಕೆ ಇವೆಲ್ಲ ಮೆನ್ಷನ್ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಅಲ್ಲಿ ಬರಿಬೇಕಾದ್ರೆ ನೀವು ಗಾದೆ ಮಾತುಗಳನ್ನು ಯೂಸ್ ಮಾಡಬೇಕು, ಪರ್ಫೆಕ್ಟ್ ಡಾಟಾವನ್ನು ಯೂಸ್ ಮಾಡಬೇಕು. ಮತ್ತು ಇನ್ನೊಂದು ಏನಂದರೆ ಸ್ಪರ್ಧಾರ್ಥಿಗಳೇ ನೀವನ್ನು ಎಸ್ಸೆ ಯಾವ ರೀತಿ ಬರಿಬೇಕಂದ್ರೆ ಕರೆಂಟ್ ಇಶ್ಯೂಸ್ ರಿಲೇಟೆಡ್ ಬರಿಬೇಕು. ಅಂದರೆ ಕರೆಂಟ್ ಇಶ್ಯೂಸ್ ಮೇಲೇ ಎಸ್ಸೆ ಕೇಳ್ತಾಯಿದ್ದೀನಿ. ಈಗ ಸಿನಾರಿಯೋ ಟ್ರೆಂಡ್ ಇರೋದೇ ಆ ರೀತಿ. ಪ್ರೀವಿಯಸ್ ಒಂದು 4-5 ವರ್ಷಗಳ ಹಿಂದೆ ನಾವೆಲ್ಲ PSI ಓದಬೇಕಾಗಿದ್ರೆ ಯಾವುದೋ ಒಂದು ಮಹಿಳೆಯರ ಬಗ್ಗೆ ಓದ್ಕೊಬಿಡ್ತಿದ್ವಿ, ಯಾವುದೋ ಒಂದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಓದ್ಕೊಬಿಡ್ತಿದ್ವಿ, ಯಾವುದೋ ಒಂದು ಟೆರರಿಸಮ್ ಬಗ್ಗೆ ಓದ್ಕೊಳ್ಬಿಡ್ತಿದ್ವಿ. ಓಕೆನಾ? ನಾವು ಎನ್ವಿರಾನ್ಮೆಂಟ್ ರಿಲೇಟೆಡ್ ಅಂದರೆ ಅಲ್ಲಿ ಸಾಯಿಲ್ ಬರ್ತಿತ್ತು, ಮತ್ತು ಪೊಲ್ಯೂಷನ್ ಬರ್ತಿತ್ತು, ಬೇರೆ ಬೇರೆ ರೀತಿ ಬರ್ತಿತ್ತು. ಏನು ಹೇರ್ ಪೊಲ್ಯೂಷನು, ಏನು ಸಾಯಿಲ್ ಪೊಲ್ಯೂಷನು, ವಾಟರ್ ಪೊಲ್ಯೂಷನ್, ಈ ರೀತಿ ಅಂತ ಯಾವುದೋ ಒಂದು ಓದ್ಕೊಂಡ್ರೆ ಅದನ್ನೇ ಎಲಾಬ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಈಗ ಸಿನಾರಿಯೋ ಚೇಂಜ್ ಆಗಿದೆ. ಕರೆಂಟ್ ಇಶ್ಯೂಸ್ ಇರುತ್ತಲ್ಲ ಅದರ ರಿಲೇಟೆಡ್. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಎಜುಕೇಷನ್ ರಿಲೇಟೆಡ್ ಕೇಳಬಹುದು, ಎನ್ವಿರಾನ್ಮೆಂಟ್ ರಿಲೇಟೆಡ್ ಕೇಳಬಹುದು. ಈಗ ಫಾರ್ ಟೆರರಿಸ್ಟ್ ಆಕ್ಟಿವಿಟೀಸ್ ಬಗ್ಗೆ ಕೇಳಬಹುದು. ಜೊತೆಗೆ ಈಗ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕೇಳಬಹುದು. ಅವ್ನಿಗೆ ಸಿಕ್ಕಾಪಟ್ಟೆ ಅವ್ನಿಗೆ ಬೇಕಾಗಿದ್ದು ಕೇಳ್ಬೋದು. ಅಥವಾ ಬ್ಯಾಂಕಿಂಗ್ ವಲಯದಲ್ಲಾಗೋ ಬದಲಾವಣೆಗಳನ್ನು ಚರ್ಚಿಸಿ ಅಂತ ಕೇಳಬಹುದು. ಪಂಚಾಯತ್ ರಾಜ್ ಬಗ್ಗೆ ಕೇಳ್ಬೋದು. ಅವ್ನಿಗೆ ಯಾವ ಟಾಪಿಕನ್ನು ತಗೋಬಹುದು. ಓಕೆನಾ? ಅದ್ರ ಬಗ್ಗೆ ನೀವು ಚಿಂತೆ ಬಿಟ್ಬಿಡಿ. ಬಟ್ ಅವ್ನು ಏನೇ ಕೇಳಲಿ ಬರೆಯೋ ಕೇಪಬಿಲಿಟಿ ಬೆಳೆಸ್ಕೊಡಿ. ಮತ್ತು ಎಸ್ಸೆದಲ್ಲಿ ಪರ್ಫೆಕ್ಟ್ ಡಾಟಾ ಮೆನ್ಷನ್ ಮಾಡಬೇಕು. ಇದನ್ನು ತಲೆಯಲ್ಲಿ ನಿಮ್ಮ ತಲೆಯಲ್ಲಿ. ಓಕೆನಾ? ಎಸ್ಸೆದಲ್ಲಿ ಮತ್ತು ನೀವು ಪಾಯಿಂಟ್ಸನ್ನು ಬರೆಯೋ ಆಗಿಲ್ಲ. 1, 2, 3, 4, 5 ಅಂತ ಈ ರೀತಿ ಬರೆಯೋ ಹಂಗಿಲ್ಲ. ಎಸ್ಸೆ ನೀವು ಏನೇ ಬರಿತೀರಾ ಎಲಾಬ್ರೇಟ್ ಮಾಡ್ಕೊಂಡು ಹೋಗಿ ಎಸ್ಸೆದಲ್ಲಿ. ಅದೇ ರೀತಿ ನೀವು ಬರಿಬೇಕಾಗುತ್ತೆ. ಜೊತೆಗೆ ಕನ್ನಡ ಟು ಇಂಗ್ಲೀಷ್ ಟು ಕನ್ನಡ ಅದು 10 ಮಾರ್ಕ್ಸ್ ಇರುತ್ತೆ. ಪ್ರಿಸೇಜ್ ತುಂಬ ಡೆಡ್ ಈಸಿ ಇರುತ್ತೆ. ಓಕೆನಾ? ಪ್ರಿಸೇಜಲ್ಲಿ ನಿಮಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು ಕನ್ಸೈಸ್ ಮಾಡಿ ಬರಿಬೇಕು. ಇಲ್ಲಿ ಟೋಟಲ್ ನಿಮಗೆ 50 ಮಾರ್ಕ್ಸ್ಗೆ ನಿಮಗೆ 35 ಗುಡ್ ಸ್ಕೋರ್. ಓಕೆನಾ? ಆ ಕಾರಣದಿಂದ ಹೇಳ್ತಾ ಇದ್ದೀನಿ.
ಪ್ರಿಸೇಜ್ ಈಗಲಿಂದನೇ ಎಸ್ಸೆ ಪ್ರಾಕ್ಟೀಸ್ ಮಾಡಿ, ಪ್ರಿಸೇಜ್ ಪ್ರಾಕ್ಟೀಸ್ ಮಾಡಿ. ಮತ್ತು ಎಸ್ಪೆಷಲಿ ಇಲ್ಲಿ ನೋಡಿ ಟ್ರಾನ್ಸ್ಲೇಷನ್ನು, ಈಗ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನು ಕನ್ನಡ ಟ್ರಾನ್ಸ್ಲೇಷನ್ ತುಂಬ ಟಫ್ ಆಗುತ್ತೆ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ತುಂಬ ಟಫ್ ಆಗುತ್ತೆ. ಅದಕ್ಕೆ ನೀವು ಯಾರು ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅವ್ರು ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ಮತ್ತು ಪೇಪರ್ 2 ಅಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ಪುಸ್ತಕಗಳು ಯಾವೆಲ್ಲ ಓದಬೇಕು. ಈವನ್ ಏನು PC ಇಂದ UPSC ತನಕ ಎಲ್ಲ ಪುಸ್ತಕಗಳು, ಅಂದರೆ ಕನ್ನಡ ಮೀಡಿಯಂ ಸ್ಪರ್ಧಾರ್ಥಿಗಳಿಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಜೊತೆಗೆ ಇನ್ನೂ ಒಂದು ಸ್ಪರ್ಧಾರ್ಥಿಗಳಿಗೆ ನಿಮಗೆ ಈಸಿಲಿ ಸ್ಕೋರ್ ಮಾಡೋದು, ಈಗ ಫಸ್ಟ್ ಪೇಪರ್ ಡಿಸ್ಕ್ರಿಪ್ಷನ್ ಇತ್ತಲ್ವ, ಅಲ್ಲಿ ನಿಮಗೆ 50 ಮಾರ್ಕ್ಸ್ಗೆ ಸ್ಕೋರ್ ಮಾಡೋದಕ್ಕೆ ನಿಮಗೊಂದು ಮೆಥಡಾಲಜಿ ನಾನು ಹೇಳ್ತಾ ಇದ್ದೀನಿ. ನಾನೇ ಬರೆದಿರುವ ಕನ್ನಡ ತೋರಿಸ್ಬಿಡ್ತೀನಿ ನಿಮಗೆ. ನಾನೇ ಬರೆದಿರುವ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಿಮಗೆ ಕೊನೆಯಲ್ಲಿ ಪೇಜ್ ನಂಬರ್ ಎಷ್ಟು ಗೊತ್ತಾ ಹೇಳ್ಬಿಡ್ತೀನಿ. ಪೇಜ್ ನಂಬರ್ 465ರಿಂದ 465ರಲ್ಲಿ ಪ್ರಬಂಧ ರಚನೆ ಇದೆ. ನೋಡ್ಬೋದು ನಿಮಗೆ ಪ್ರಬಂಧ ನಿಮಗೆ ಸಿಂಪಲಾಗಿ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಪ್ರಬಂಧಗಳು ಒಂದು 3 ಕೊಟ್ಟಿದ್ದೀನಿ ಯಾವ ರೀತಿ ಬರಿಬೇಕು ಅಂತ. ಜೊತೆಗೆ ನೋಡಿ ನಿಮಗೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇದೆ, ಕನ್ನಡ ಟ್ರಾನ್ಸ್ಲೇಷನ್ ಇದೆ. ಇದನ್ನು ಇಂಗ್ಲೀಷನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದೀನಿ. ಇದನ್ನು ನೀವು ಇದಕ್ಕೆ ಇನ್ಕ್ಲೂಡ್ ಮಾಡ್ಕೋಬೋದು. ಮತ್ತು ನೋಡಿ ಇಲ್ಲಿ ಪ್ರಿಸೇಜ್ ರೈಟಿಂಗ್ ಇದೆ. ನೋಡಿ ಇಲ್ಲಿ ಸಂಕ್ಷಿಪ್ತ ಬರವಣಿಗೆ ಅಂತ ಇದೆಯಲ್ಲ, ಪ್ರಿಸೇಜ್ ನೋಡಿ ಇದು ನಿಮ್ಗೆ ಇದೇ ರೀತಿ ಪ್ಯಾಟರ್ನ್ ಇರುತ್ತೆ. ಈ ಕನ್ನಡ ಗ್ರಾಮರಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ತೊಗೊಂಡಿಲ್ಲ ನೀವು ಯಾರು ನನ್ನ ಕನ್ನಡ ಗ್ರಾಮರ್ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ 50 ಮಾರ್ಕ್ಸ್ಗೆ ನಿಮಗೆ ತುಂಬ ಸ್ಕೋರ್ ಮಾಡ್ಬೋದು. 50 ಮಾರ್ಕ್ಸ್ಗೆ ಜಸ್ಟ್ 4ರಿಂದ 5 ಪೇಜಲ್ಲಿ ಕೊಟ್ಬಿಟ್ಟಿದ್ದೀನಿ. 4ರಿಂದ 5 ಪೇಜಲ್ಲಿ ನಿಮಗೆ ಟೋಟಲ್ ಅಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಾಳೆ ನಿಮಗೆ ಏನಪ್ಪ ಅಂದರೆ PSI ಜಸ್ಟ್ ಹಾಫ್ ಮಾರ್ಕ್ಸಿಂದ ಹೊರಗಡೆ ಇರೋ ವಿದ್ಯಾರ್ಥಿನ ಕರ್ಕೊಂಬಂದು ಏನೆಲ್ಲ ಆಗುತ್ತೆ, ಯಾವ ರೀತಿ ಪ್ರಾಬ್ಲಮನ್ನು ಫೇಸ್ ಮಾಡಬೇಕು, ಸಕ್ಸಸ್ ಆಗೋದಕ್ಕೆ ಏನು ಕಾರಣ, ಏನೆಲ್ಲ ಸ್ಟ್ರಾಟಜಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಇನ್ನೊಂದೇನು ಸ್ಪರ್ಧಾರ್ಥಿಗಳೇ, ನಾನು ಹೇಳ್ತಾ ಇರ್ತೀನಿ, ಓಡೋ ಕುದುರೆಯಿಂದ ಜಾಸ್ತಿ ಓಡ್ತೀರ ನೀವು. ಅಲ್ಲಿ ವಾಸ್ತವತೆ ಗೆದ್ದಂಥ ಸ್ಪರ್ಧಾರ್ಥಿ ಬೆಕ್ಕನ್ನು ನೀವು ಹುಲಿ ಅಂತ ಹೇಳಿದ್ರು ನಂಬ್ತೀರ. ಅರ್ಥ ಆಯ್ತಾ? ಯಾವಾಗಲೂ ಬ್ಲೈಂಡಾಗಿ ಯಾರನ್ನು ನಂಬಕ್ಕೆ ಹೋಗಬೇಡಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾಳೆ ಒಬ್ಬ ಸ್ಪರ್ಧಾರ್ಥಿಯನ್ನು, ಯಾಕಂದರೆ ನನಗೆ ಸಾಕಷ್ಟು ಅನುಭವ ಆಗಿದೆ ಈ ಫೀಲ್ಡಲ್ಲಿ, ಸ್ಪರ್ಧಾತ್ಮಕ ಲೋಕದಲ್ಲಿ ನನಗೆ ಸಾಕಷ್ಟು ಅನುಭವ ಇದೆ. ಯಾಕಂದರೆ ನಾನು 2017ಗೆ ಬಂದಿದ್ದು ಈ ಫೀಲ್ಡ್ಗೆ. ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ ಏನೆಲ್ಲ ಬದಲಾವಣೆ ಆಗಿದೆ, ಯಾರು ಯಾವ ರೀತಿ ಇರ್ತಾರೆ ಮತ್ತು ಯಾರನ್ನು ಹೆಂಗೆ ಮಿಸ್ಗೈಡ್ ಮಾಡ್ತಾರೆ, ಪ್ರತಿಯೊಂದು ನನಗೆ ಗೊತ್ತಿದೆ. ಆ ಕಾರಣದಿಂದ ಓಡೋ ಕುದುರೆಯಿಂದ ಯಾವತ್ತು ಅಂದರೆ ನೀವು ಗೆದ್ದೆತ್ತಿನ ಬಾಲ ಯಾವತ್ತು ಹಿಡಿಯೋಕ್ಕೆ ಹೋಗಬೇಡಿ, ಓಕೆನಾ? ಸೋತರಿಗೆ ಸಾಕಷ್ಟು ಹರಿವಿರುತ್ತೆ. ಒಂದು ನ್ಯೂಟನ್ ಏನು ಹೇಳ್ತಾನೆ, ಒಂದು ಬಲ್ಪನ್ನು ಕಂಡುಹಿಡಿಬೇಕಾದ್ರೆ ಅವನು ಸಾಕಷ್ಟು ಬಾರಿ ಸೋತಿರ್ತಾನೆ. ಸೋತರು ಮತ್ತು ಕೊನೆಗೆ ಗೆಲ್ತಾನೆ. ಆ ಕಾರಣದಿಂದ ತುಂಬ ಮಿಸ್ಗೈಡ್ ಮಾಡೋರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಏನಪ್ಪ ಅಂದರೆ ನಾನು ಹೇಳಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ, ಬೇಸಿಕ್ ಬುಕ್ಸ್ ಕಂಪಲ್ಸರಿ ಯಾವುದೇ ಆಸ್ಪಿರೆಂಟ್ಸ್ ಹತ್ರ ಇರಲಿ. ಪ್ರತಿಯೊಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರೋ ಎಲ್ಲ ಸ್ಪರ್ಧಾರ್ಥಿಗಳ ಹತ್ರನೂ ಇರಲಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ನಾನು ಕನ್ನಡ ಮೀಡಿಯಮ್ಗೆ ಯಾಕೆ ಅಷ್ಟು ಒಲವು ಕೊಡ್ತೀನಿ, ಯಾಕೆ ಅಷ್ಟು ಮಹತ್ವ ಕೊಡ್ತೀನಿ ಅಂದರೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನಾನು ಹೇಳಿದ್ದ ಸಬ್ಜೆಕ್ಟನ್ನು ಫೋಕಸ್ ಮಾಡಿ ಮತ್ತು ಈಗಲಿಂದನೇ ತಯಾರಿ ನಡೆಸಿ ಯಾವಾಗ ಬೇಕಾದರೂ ಆಗ್ಬೋದು. ಸರ್ಕಾರ ಏನೆಲ್ಲ ಬದಲಾವಣೆ ತರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಸೊಸೈಟಿಯಲ್ಲಿ ಯಾರಿಗೂ ಗೊತ್ತಿಲ್ಲ. ಅವರು ರಾತ್ರೋರಾತ್ರಿ ಏನಾದರೂ ಮಾಡಬಹುದು. ಅದಕ್ಕೆ ನಾವು ಎಚ್ಚರದಿಂದ ಇದ್ದು ಮುಂಬರುವ ಎಲ್ಲ ಎಕ್ಸಾಮ್ಸನ್ನು ಫೇಸ್ ಮಾಡ್ತಾ ನೀವು ಸಕ್ಸಸ್ ಆಗಲಿ ಅಂತ ಕೋರ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಒಬ್ಬ ಆಸ್ಪಿರೆಂಟನ್ನು PSI ಆಸ್ಪಿರೆಂಟ್ಸ್ ಜೊತೆಗೆ ಬರ್ತೀನಿ. ಅವರು ನಿಮಗೆ ಸಾಕಷ್ಟು ಫಿಸಿಕಲ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಯಾಕಂದರೆ ನಾನೇ ಫಿಸಿಕಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ವಿಡಿಯೋ ಲೆಂತಿ ಆಗ್ತಾ ಇದೆ. ಆ ಕಾರಣದಿಂದ ಸ್ಪರ್ಧಾರ್ಥಿಗಳೇ, ನಿಮಗೆ ಏನೇ ಡೌಟ್ ಇದ್ದರೂ ನನ್ನ ನಂಬರ್ ಇರುತ್ತೆ, ನೀವು ಕಾಲ್ ಮಾಡಿ ನಿಮಗೆ ಏನೇ ಸ್ಟಡಿ ಬಗ್ಗೆ ಮಾಹಿತಿ ಕೇಳಿ, ನಾನು ನಿಸ್ಸಂಕೋಚವಾಗಿ ನಿಮ್ಮ ಜೊತೆ ಹೇಳ್ತೀನಿ ಯಾವ ರೀತಿ ಸ್ಟಡಿ ಮಾಡಬೇಕು. ಹೇಳ್ತಿದ್ದೆ, ನಾನು ಯಾವಾಗಲೂ ಹೇಳ್ತೀನಿ, ವಿದ್ಯಾರ್ಥಿಗಳ ಪರವಾಗಿ ನಾನು ಯಾವಾಗಲೂ ಇರ್ತೀನಿ. ಏನೇ ಪ್ರಾಬ್ಲಮ್ ಅಂದರೂ ನಾನು ಇರ್ತೀನಿ. ನಿಮ್ಮ ಸ್ಟಡಿ ಬಗ್ಗೆ ಯಾವ ರೀತಿ ಮಾಹಿತಿ ಕೊಡಬೇಕು, ಪ್ರತಿಯೊಂದರ ಬಗ್ಗೆ ನಾನು ಎಳೆಯಾಗಿ ಬಿಚ್ಚಿಡ್ತೀನಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ಪರ್ಧಾರ್ಥಿಗಳೆಲ್ಲರಿಗೂ.